ವಿಘ್ನಹರಂ ನಮಾಮಿ. ಮೂಡುವ ಚಂದ್ರನಿಗೆ ನಕ್ಷತ್ರಗಳ ಹೊಳಪಿನ ಸ್ವಾಗತ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಸರ್ವರನ್ನು ಸ್ವಾಗತಿಸಲು ಹಾಗೂ ಸನ್ಮಾನಿಸಲು ಬರುತ್ತಿದ್ದಾರೆ ಶ್ರೀ ವೈಜನಾಥ್ ಹಿರೇಮಠ್ ಯಾದಗಿರಿಯವರಿಂದ. ಜ್ಯೋತಿಯು ನಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು ಹೋಗಲಾಡಿಸಿ ನಮ್ಮನ್ನು ಬೆಳಕಿನೆಡೆಗೆ ಕೊಂಡೊಯ್ಯುತ್ತದೆ. ನೋಡ್ರಿ ಜಗವೆಂಬ ಹಣತೆಯಲ್ಲಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಸಾಧನೆಗಳನ್ನು ಗೌರವಿಸುವುದಾಗಿದೆ. ನಾಲ್ಕನೇದು, ಪ್ರತಿ 1911ರಲ್ಲಿ ಮೊದಲ ಬಾರಿಗೆ ಆಸ್ಟ್ರಿಯಾ, ಡೆನ್ಮಾರ್ಕ್, ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ಮಹಿಳಾ ದಿನವನ್ನು ಆಚರಿಸಲಾಯಿತು. ಪ್ರಥಮವಾಗಿ ಮಾರ್ಚ್ 8, 1917ರಲ್ಲಿ ರಷ್ಯಾದ ಮಹಿಳೆಯರು ಆಹಾರ ಮತ್ತು ಶಾಂತಿಗಾಗಿ ಮಾರ್ಚ್ 8ಅನ್ನು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲು ಪ್ರಾರಂಭಿಸಲಾಯಿತು. 7ನೇದಾಗಿ 1975ರಲ್ಲಿ ವಿಶ್ವಸಂಸ್ಥೆ ಮಾತಾಡಬಾರ್ದು ವಿಶ್ವ ಮಹಿಳಾ ದಿನವನ್ನಾಗಿ ಆಚರಿಸಲು ಅಂಗೀಕರಿಸಲಾಯಿತು. ಒಂದನೇದು, ಮಹಿಳೆಯರ ಹಕ್ಕುಗಳು ಮತ್ತು ಲಿಂಗ ತಾರತಮ್ಯ ಅಂದರೆ ಜೆಂಡರ್ ಈಕ್ವಾಲಿಟಿ ಪ್ರತಿಪಾದಿಸುವ ದಿನವಾಗಿದೆ. ಎರಡನೇದು, ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆಗಳನ್ನು ಗುರುತಿಸುವುದಾಗಿದೆ. ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆಗಳನ್ನು ಗುರುತಿಸುವುದಾಗಿದೆ. ಮೂರನೇದು, ಮಹಿಳೆಯರ ಮೇಲಿನ ತಾರತಮ್ಯದ ವಿರುದ್ಧ ದನಿ ಎತ್ತುವುದಾಗಿದೆ. ಇವತ್ತಿನ ದಿನ ಮಾರ್ಚ್ 8, 1926 ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸುವುದು ಇವತ್ತಿನ ಮೇನ್ ಥೀಮ್ ಅಂದ್ರೆ, ಮಾರ್ಚ್ 8, 1986 ಮೇನ್ ಥೀಮ್ ಅಂದ್ರೆ ಪ್ರತಿ ವರ್ಷ ಬಹುತೇಕ ಎಲ್ಲ ವಿಚಾರಗಳಿಗೆ ಒಂದೊಂದು ದಿನ ಮೀಸಲಿಟ್ಟಂತೆ ಮಹಿಳೆಯರಿಗೂ ಇವತ್ತಿನ ದಿನ ನಿಗದಿಪಡಿಸಲಾಗಿದೆ. ಮಹಿಳಾ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಒಂದು ಕಾರ್ಮಿಕರ ದಿನಾಚರಣೆ ಹೀಗೆಲ್ಲ ಮಾಡ್ತೀವಲ್ಲ, ಅದರಂಗ ಇವತ್ತಿನ ದಿನ ಮಹಿಳೆಯರ ದಿನಾಚರಣೆ ಆಚರಿಸಲು ಮಾಡುತ್ತೀವಿ ಅಂತ ಮಾಡ್ತಾರೆ. ಅವಾಗೂ ಕರೀತಾರೆ ಜನರಿಗೆ. ಡಾಕ್ಟರ್ಸ್ ಡೇ ಅಂತ ಒಂದಿಷ್ಟು ಯಾವಾಗೋ ಒಂದಿನ ಮಾಡಿದ್ರು. ಆಮೇಲೆ ಮಹಿಳಾ ದಿನಾಚರಣೆ ಮಾಡ್ತಾರೆ. ಎಲ್ಲ ಡೇಗಳನ್ನ ಅವರು ಮನಸಾಪೂರ್ವಕ ತಗೊಂಡು ಸೆಲೆಬ್ರೇಟ್ ಮಾಡಿ ಆವತ್ತಿನ ದಿನ ಯಾರು ಇಂಪಾರ್ಟೆನ್ಸ್ ಅವ್ರನ್ನ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ಅವ್ರ ಕಡೆಯಿಂದ ಒಂದೆರಡು ಮಾತಾಡಿಸಿ ಅವ್ರಿಗೆ ಖುಷಿ ಕೊಡೋ ಈ ಪ್ರವೃತ್ತಿ ಏನಿದೆಯಲ್ಲ, ಅಪ್ಪಾಜಿಯವರಿಗೆ ನಾವು ದೀರ್ಘದಂಡ ನಮಸ್ಕಾರ ಹಾಕಿದ್ರು ಸರಿನೇ. ನಿಮ್ಮೆಲ್ಲ ಶಿಬಿರಾರ್ಥಿಗಳಿಗೂ, ನಮ್ಮ ಅಣ್ಣ ತಮ್ಮಂದರೆ ಎಲ್ಲರೂ, ನಾವು ಅಕ್ಕ ತಂಗಿರ ಅಣ್ಣ ತಮ್ಮ ಎಲ್ಲರೂ ನಮ್ಮವರೇ ಇಲ್ಲಿರೋರು. ನಾನು ಯೋಗ ಕ್ಲಾಸಿಗೆ ಮುಂಚೆ ಬರ್ತಿದ್ದೆ. ಆರೋಗ್ಯ ಸಮಸ್ಯೆಯಿಂದ ಈಗ ಬರ್ತಾ ಇಲ್ಲ. ಬಟ್ ಆದರೂ ಒಂದು ದಿನವೂ ತಪ್ಪಿಲ್ಲ. ಪ್ರಮಾಣ ಮಾಡಿ ಹೇಳ್ತೀನಿ, ಮನೇಲಿ ದಿನಾಲೂ ಮಾಡ್ತೀನಿ. ಅವ್ನು ಯಾವ ಪಾರ್ಟ್ ಬರಲ್ಲೋ ಆ ಪಾರ್ಟ್ ಬಿಟ್ಟು ಉಳಿದು ಎಲ್ಲ ಪಾರ್ಟಿಂದ ನಾನು ಯೋಗ ಒಂದು ದಿನವೂ ಬಿಟ್ಟಿಲ್ಲ. ಬಿಟ್ಟರೆ ನಾವು ಅವತ್ತಿನ ದಿನ ಟೆನ್ಷನ್ ಅಂದರೆ ಕೂಲಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನಾವಿಷ್ಟು ಕೂಲಾಗಿರ್ತೀವಿ ಅಂದರೆ ಯೋಗ, ಮೆಡಿಟೇಷನ್, ಸುದರ್ಶನ ಕ್ರಿಯೆ ಇವೆಲ್ಲ ಮಾಡ್ತೀನಿ. ನಾನು ಬೆಳಗ್ಗೆ 5:30 ಎದ್ದೇಳ್ತೀನಿ. ಎದ್ದು 8:30ವರೆಗೂ ಎಲ್ಲ ಮುಗಿಸ್ತೀನಿ. ಆಮೇಲೆ ಸ್ನಾನ ಪೂಜೆ ತಿಂಡಿ ರುಟೀನ್ ಮಾಡಿಕೊಂಡು 11 ಗಂಟೆಗೆ ಪೇಷಂಟ್ ನೋಡೋಕೆ ಬರೋದು. ಯಾಕಿದೆ ಹೇಳ್ತಾ ಇದ್ದೀನಿ ಅಂದರೆ ಇದು ಮಸ್ಟ್ ಆ್ಯಂಡ್ ಶುಡ್ ಎಲ್ಲರಿಗೂ ಬೇಕು. ಇದಿದ್ದರೆ ಯೋಗ ಮೆಡಿಟೇಷನ್ ಇದ್ದರೆ ಯಾವ ಡಾಕ್ಟ್ರು ಬೇಕಾಗಿಲ್ಲ. ನಾನೇ ಹೇಳ್ತೀನಿ, ನಾನು ಬೇಕಾಗಿಲ್ಲ ನಿಮ್ಗೆ ಯಾರಿಗೂ. ಅಂದರೆ ಅಷ್ಟು ಇಂಪಾರ್ಟೆಂಟ್ ಅಂತ. ಡಾಕ್ಟ್ರಾಗಿನೂ ನಾವು ಯೋಗ ಇದು ಮಾಡಿಲ್ಲ ಅಂದರೆ ನಮ್ಗೆ ಅನಾರೋಗ್ಯ ನಮಗೂ ಬರ್ಬೋದು. ನಾವು ಮನುಷ್ಯರೇ ನಿಮಗೇನೆ. ಸೊ ಎಲ್ಲರಿಗೂ ಯೋಗ ಭಾಳ ಇಂಪಾರ್ಟೆಂಟು. ಇದನ್ನು ನಡೆಸ್ತಿರೋ ಎಷ್ಟೋ ವರ್ಷದಿಂದ ಉಚಿತವಾಗಿ ನಿಸ್ವಾರ್ಥ ಸೇವೆಯಿಂದ ನಡೆಸ್ತಿರೋ ಅಪ್ಪಾಜಿಯವರಿಗೆ ಮತ್ತೊಂದು ನಮಸ್ಕಾರ. ಆಮೇಲೆ ಮಹಿಳಾ ದಿನಾಚರಣೆನ ಯಾಕೆ ಮಾಡಿದರು? ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ. ಇಬ್ಬರು ರೇಸಿಗೆ ಹೋಗ್ತಾ ಇರ್ತಾರೆ. ಒಬ್ಬರು ಹಗಲು ರಾತ್ರಿ ರೆಸ್ಟ್ ಮಾಡಿ ಹೋಗ್ತಾ ಇರ್ತಾರೆ, ಇನ್ನೊಬ್ಬರು ಹಗಲು ರಾತ್ರಿ ದುಡಿದು ಹೋಗ್ತಾ ಇರ್ತಾರೆ. ಇಬ್ಬರು ರೇಸ್ ಸ್ಟಾರ್ಟ್ ಮಾಡ್ತಾರೆ. ಯಾರು ಮುಂದೆ ಬರ್ತಾರೆ, ಯಾರು ಸ್ಟ್ರಾಂಗ್ ಇದರಲ್ಲಿ ಅಂತ ನೀವೇ ಹೇಳಬೇಕು. ಯಾರು ಗೆಲ್ತಾರೆ ಅದರಲ್ಲಿ? ಅಂದರೆ ಹಗಲು ರಾತ್ರಿ ನಿದ್ದೆ ಮಾಡಿ ಓಡ್ತಿರೋರು ಗೆಲ್ತಾರ ಅಥವಾ ಫುಲ್ ರೆಸ್ಟ್ ಮಾಡಿ ಓಡ್ತಿರೋರು ಗೆಲ್ತಾರ?
ಇಲ್ಲ, ನೀವು ರೆಸ್ಟ್ ಮಾಡಿ ಹೋದ್ರೆ ಗೆಲ್ತಾರೆ ಅನ್ನೋದು ನೀವು ಹೇಳ್ಬೋದು ಕರೆಕ್ಟು. ಬಟ್ ಈ ಹಗಲು ರಾತ್ರಿ ನಿದ್ದೆ ಮಾಡಿ ಓಡ್ತಿರೋರು ಅವ್ರು ಸಮಭುಜಕ್ಕೆ ಇರ್ತಾರೆ, ಸೋಲಲ್ಲ. ಅದೇ ಹೆಣ್ಣು. ಯಾಕಂದರೆ ಹೆಣ್ಣು ಮಕ್ಕಳು 9 to 4 ಜಾಬೂ ಮಾಡ್ತಾರೆ, ಮನೆಗೆ ಬಂದು ಮನೆ ನಿರ್ವಹಣೆ ಮಾಡ್ತಾರೆ, ಅಡುಗೆ ಹಂಪಲು, ಮಕ್ಕಳು, ಗಂಡ, ಬಂಧು ಬಳಗ ಎಲ್ಲ ಪ್ರತಿಯೊಂದು ಮಾಡಿ ಎಲ್ಲ ಮನೆ ಕೆಲಸ ಮುಗಿಸಿ ರಾತ್ರಿ 12-1 ಗಂಟೆಗೆ ಮಲಗ್ತಾರೆ. ಮತ್ತು ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ಎದ್ದು ಮತ್ತೆ ಎಲ್ಲರೂ ಹೋಗೋರಿಗೆ ಅಡುಗೆ ತಾವು ತಿಂಡಿ ಟಿಫಿನ್ ಮಾಡಿಕೊಂಡು, ನಮ್ಮ ಯಾದಗಿರಿದೊಂದು ಹೇಳ್ತಲ್ಲ, ಎಲ್ಲ ಕಡೆನೂ ಹೆಣ್ಮಕ್ಳದ್ದು ಕರ್ತವ್ಯ. ಅವ್ರು ಹಗಲು ರಾತ್ರಿ ಕೆಲಸ ಮಾಡಿನೂ ಗಂಡಿಗೆ ಭುಜಬಲ ಆಗಿರ್ತಾರೆ, ಗಂಡನೋ ಅಪ್ಪನೋ ತಮ್ಮನೋ ತಂಗಿನೋ ಯಾರು ಮನೆಯಲ್ಲಿರೋರಿಗೆ. ಸೊ ಅದಕ್ಕೆ ಹೆಣ್ಣು ಹಗಲು ರಾತ್ರಿ ದುಡಿದ್ರೂ ಸಾಧನೆ ಮಾಡಿ ತೋರಿಸಬಲ್ಲಳು ಅಂತ ಸಾಬೀತುಪಡಿಸೋಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿದ್ದು, ನಾನೇನು ಹೇಳಬೇಕಾಗಿಲ್ಲ. ಆಮೇಲೆ ಇನ್ನೊಂದಂದರೆ, ಮೊದಲು 1975ರಿಂದ ಇದು ವಿಶ್ವಸಂಸ್ಥೆ ಆಚರಿಸಿ ಮಾರ್ಚ್ 8ನ ಮಹಿಳಾ ದಿನಾಚರಣೆ ಅಂತ ಆಚರಿಸೋಕ್ಕೆ ಸ್ಟಾರ್ಟ್ ಮಾಡಿದರು ಅಂತ ನಾನೆಲ್ಲ ಓದಿದೆ ನಿನ್ನೆ. ನನ್ನ ಹಿರಿಯರು ನನ್ನೆಲ್ಲ ಅಂದ್ಕೊಂಡಿದ್ದೆ ಬಂದಾಗ ಸಣ್ಣ ಮಕ್ಕಳು ಇರ್ತಾರೆ ಅಂತೇಳಿ, ಅಂದರೆ ಸ್ಟೂಡೆಂಟ್ಸ್ ಇರ್ತಾರೆ ಅಂತೇಳಿ ಬಂದು ನೋಡಿದಾಗ ಗೊತ್ತಾಯಿತು. ನಮ್ಮ ಎಲ್ಲ ಹಿರಿಯರು, ವಿಷ್ಣು ಸರ್ ಕರ್ಲಿ ಆಗಿರ್ಬೋದು, ಡಾಕ್ಟರ್ CM ಪಾಟೀಲ್ ಸರ್ ಆಗಿರ್ಬೋದು, ಇನ್ನೂ ಅನೇಕ ಹಿರಿಯರು ತಾವೆಲ್ಲರೂ ನೋಡಿದಾಗ ನಿಜವಾಗ್ಲೂ ನನಗೆ ನಾವು ತಮ್ಮೆಲ್ಲರ ಒಂದು ಸ್ಫೂರ್ತಿ ನಮಗೆ ಬೇಕಾಗುತ್ತೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. 115ನೇ ವಿಶ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಒಬ್ಬ ಮಹಿಳೆಯಿಂದ ಸಮಾನತೆ ಹೋರಾಟಕ್ಕಾಗಿ ಯಾವ ರೀತಿ ಒಂದು ಕಿಡಿಯನ್ನು ಹತ್ತಿಸಿ ಇವತ್ತಿನ ದಿನ ವಿಶ್ವದಾದ್ಯಂತ ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಅಂಥ ಒಂದು ಮಹಾನ್ ನಾಯಕಿ ಕ್ಲಾರಾ ಚಿಟ್ಕಿನ್ ಅವರ ಒಂದು ಸ್ಮರಣಾರ್ಥವಾಗಿ ಅವರು ಹಾಕಿಕೊಟ್ಟಂಥ ಬುನಾದಿಯನ್ನು 1910ರಲ್ಲಿ ಈ ಒಂದು ಸಮಾನತೆಯ ಹೋರಾಟಕ್ಕಾಗಿ ಹಚ್ಚಿದಂಥ ಕಿಚ್ಚನ್ನು ಇವತ್ತು ನಾವು ಪ್ರತಿ ವರ್ಷವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಯುನೈಟೆಡ್ ನೇಷನ್ಗಳನ್ನು 1975ರಲ್ಲಿ ಅಧಿಕೃತವಾಗಿ ಜಾರಿ ಮಾಡಿದಂಥ ಈ ಒಂದು ದಿನವನ್ನು ನಾವು ಪ್ರತಿ ವರ್ಷ ಮಾರ್ಚ್ 8ರಂದು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಭಾಳಷ್ಟು ಬದಲಾವಣೆಗಳಾಗಿದ್ದೀವಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ಆಕಾಶದಿಂದ ಹಿಡಿದು ಈ ಒಂದು ಭೂಮಿ ಮೇಲೆ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಗಳನ್ನು ನಾವು ಮಹಿಳೆಯರು ಮಾಡ್ತಾ ಇದ್ದೀವಿ ಅಂತ ಹೇಳಿ ತುಂಬ ಸಂತೋಷ ಆಗ್ತಾ ಇದೆ. ಇವತ್ತಿನ ದಿನ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಣು ಇಡದ ಒಂದು ಕ್ಷೇತ್ರವಿಲ್ಲ, ಸಾಧನೆಗೈದ ಒಂದು ಕ್ಷೇತ್ರವಿಲ್ಲ. ಯಾವುದೇ ಒಂದು ಕ್ಷೇತ್ರವನ್ನು ತಗೊಂಡಾಗ ಆ ಒಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಮಹಿಳೆಯನ್ನು ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರೆ ತುಂಬ ಹೆಮ್ಮೆಯ ವಿಷಯ. ಹಾಕಿದ್ರು ಯಾದಗಿರಿ ಜಿಲ್ಲೆ ಹಿಂದುಳಿದ ಜಿಲ್ಲೆ ಶಿಕ್ಷಣದಲ್ಲಿ, ಇನ್ನೊಂದರಲ್ಲಿ, ಎಲ್ಲದರಲ್ಲೂ ಅಂತೇಳಿ. ಆದರೆ ಅದರಲ್ಲಿ ಹೇಳ್ತಾ ಇದ್ರು ಇವತ್ತಿನ ದಿನ ಕರ್ನಾಟಕವನ್ನೇ ತಿರುಗಿ ನೋಡ್ತಕ್ಕಂಥ ಒಂದು ಸಾಧನೆ ಮಾಡಿದ್ದಾರೆ ಅಂತೇಳಿ. ಅದರಲ್ಲಿ ಮಹಿಳೆ ಇದ್ದಾಳೆ ಅಂತಂದರೆ ನಿಜವಾಗ್ಲೂ ಖುಷಿ ಕೊಡ್ತಕ್ಕಂಥ ನಮ್ಮ ಒಂದು ವಿಶ್ವಾಸನ ಇನ್ನೂ ಹೆಚ್ಚು ಮಾಡತಕ್ಕಂಥ ಒಂದು ನಿವೇದಿತ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ. ಕ್ರೆಡಿಟ್ ಕೂಡ ಗಂಡು ಮಕ್ಕಳಿಗೂ ಸಿಗ್ತದೆ. ಮತ್ತು ಹಿಂದೆ ಏನಾಗ್ತಿತ್ತಪ್ಪ ಅಂತಂದರೆ, ಇವಾಗ ಎಲ್ಲ ಕ್ಷೇತ್ರಗಳಲ್ಲಿ ಹೆಣ್ಮಕ್ಳು ಹೋಮ್ ಗಾರ್ಡ್ಲಿಂದ ಈವನ್ ಪ್ರಧಾನ ಮಂತ್ರಿ ಮೋದಿ ಹಿಂದೆ ಬೆನ್ಗಾವಲಾಗಿ ನಿಲ್ಲುವ SPG ಗ್ರೂಪ್, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್, ಈಗ ಇತ್ತೀಚೆಗೆ ಫಸ್ಟ್ ವುಮೆನ್, ಟ್ರೈಬಲ್ ವುಮೆನ್ ಆದರು, ಅವ್ರು ಅಡಾಸೋ ಕೆಪಾಸೋ ಅಂತ, ಅವರು ಕೂಡ ಒಂದು ಹೆಣ್ಮಗಳು. ಇವೆಲ್ಲ ಸಾಧನೆ ಮಜಲ್ಗಳು ದಾಟಬೇಕು ಅಂದರೆ ಪ್ರತಿಯೊಂದು ಹಂತದಲ್ಲಿ ಗಂಡ್ಮಗ ಕೂಡ ನಮಗೆ ಸಾಥ್ ಕೊಡ್ತಾರೆ. ಸೊ ಈ ಮೊಮೆಂಟಲ್ಲಿ ಏನು ಹೇಳ್ತೀನಪ್ಪ ಅಂತಂದರೆ, ನೀವು ಪ್ರತಿದಿನ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಾಗಿರ್ಬೋದು, ಬರೀ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಬೇಕು ಅಂತ ಹೆಣ್ಮಕ್ಳು, ಸಾಧನೆಗೈದ ಹೆಣ್ಮಕ್ಳು ಅಲ್ಲ, ಮನೆಯಲ್ಲಿ ಎಷ್ಟೋ ಒಂದು ತಾವು ಸ್ಯಾಕ್ರಿಫೈಸ್ ಮಾಡಿಕೊಂಡು ಮಕ್ಕಳು, ಗಂಡ ಅಂತ ಪ್ರತಿದಿನವೂ ಅವರು ಬಹಳಷ್ಟು ತ್ಯಾಗನ ಮಾಡ್ತಾರೆ. ಅವರಿಗಿಷ್ಟು ಸ್ವತಂತ್ರ ಮತ್ತು ಆತ್ಮಗೌರವ ಅವರಿಗೆ ಯಾವತ್ತೂ ಧಕ್ಕೆ ಬರ್ದಂಗೆ ನೀವು ಕಾಯ್ತಾ ಇದ್ದರೆ ಅವು ನೀವು ಮಾಡುವಂಥ ದೊಡ್ಡ ಉಪಕಾರವಾಗುತ್ತೆ ಮತ್ತು ಅದನ್ನು ಎಲ್ಲನೂ ಅವರು ಸಾಧನೆ ಮಾಡಲಿಕ್ಕೆ ಅದು ಸಹಾಯಕರ ಆಗುತ್ತೆ ಅಂತ ಹೇಳ್ತೀನಿ. ಎದುರಿಸಿ ನಿಲ್ಲಿಸುವ ಗಟ್ಟಿಗೀತಿ ಆಕೆ. ಅದಕ್ಕಾಗಿ ಹೇಳ್ತಾರೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂದು. ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಚಾಪು ಮೂಡಿಸಿದ ಆಕೆಯ ಸ್ಥೈರ್ಯ ವಿವರಣೆಗೆ ಬೇರೆ ಪದಗಳು ಬೇಕಿಲ್ಲ ಎಂದೇ ಹೇಳಬಹುದು. ಪ್ರತಿ ವರ್ಷ ಮಾರ್ಚ್ 8ರಂದು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತೇವೆ. ಹೆಣ್ಣು ಒಬ್ಬ ಮಗಳಾಗಿ, ಪತ್ನಿಯಾಗಿ, ತಾಯಿಯಾಗಿ, ಹೀಗೆ ಅನೇಕ ಕ್ಷೇತ್ರಗಳನ್ನು ಮೂಲಕ, ಅನೇಕ ಹಂತಗಳ ಮೂಲಕ ತನ್ನ ಪಾತ್ರವನ್ನು ನಿರ್ವಹಿಸುತ್ತಾ ಇರುವ ಆಕೆಗೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದಿನ ಮೀಸಲಿಟ್ಟಿದೆ. ಅದುವೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳೆಯ ಏಳಿಗೆಯು ಭಾರತದ ಪುನರುತ್ಥಾನಕ್ಕೆ ಸೋಪಾನ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ.
ಯುನೆಸ್ಕೋದ ಒಂದು ವರದಿಯಂತೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿದರೆ ಅಲ್ಲಿಯ ಶಿಶುವಿನ ಪ್ರಮಾಣ 66.67% ಕಡಿಮೆ ಆಗುತ್ತದೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿದರೆ ಅವರು ಆದಾಯದ ಒಂದು ಭಾಗದಲ್ಲಿ ಮಕ್ಕಳ ಆರೋಗ್ಯ, ಕುಟುಂಬದ ಆರೋಗ್ಯ, ಮಕ್ಕಳ ಶಿಕ್ಷಣಕ್ಕಾಗಿ ವ್ಯಯ ಮಾಡುತ್ತದೆ ಎಂದು ಯುನೆಸ್ಕೋ ವರದಿಯು ನೀಡಿದೆ. ಅಂದ್ರೆ ಯಾವುದು ಅಂತ ಹೇಳಬೇಕಾದ್ರೆ ಅಲ್ಲಿಯ ಹೆಣ್ಣು ಮಕ್ಕಳನ್ನು ಯಾವ ರೀತಿಯಾಗಿ ನೋಡಿಕೊಳ್ಳುತ್ತಾರೋ ಅದರ ಮೇಲೆ ಅವಲಂಬಿತವಾಗಿದೆ ಎಂದು ಸ್ವಾಮಿ ವಿವೇಕಾನಂದ ಹೇಳುತ್ತಾರೆ. ಪೀಡೆ, ಗಂಡು ಹುಟ್ಟಿದರೆ ಪೇಡೆ, ಹೆಣ್ಣು ಹುಟ್ಟಿದರೆ ಪೀಡೆ, ಗಂಡು ಹುಟ್ಟಿದರೆ ಪೇಡೆ, ಹುಟ್ಟಿದರೆ ಹುಣ್ಣು, ಗಂಡು ಹುಟ್ಟಿದರೆ ಹೊನ್ನು. ಗಂಡಿಗೆ ಸರಿಸಮಾನವಾಗಿ ದುಡಿಯೋಳು ಹೆಣ್ಣು, ಗಂಡಿಗೆ ಸರಿಸಮಾನವಾಗಿ ದುಡಿಯೋಳು ಹೆಣ್ಣು. ಅಂದಿನ ಕಿತ್ತೂರು ರಾಣಿ ಚೆನ್ನಮ್ಮ ಹೆಣ್ಣು, ಇಂದಿನ ನಿರ್ಮಲಾ ಸೀತಾರಾಮ್ ಹೆಣ್ಣು. ಅಂದಿನ ಕಿತ್ತೂರು ರಾಣಿ ಚೆನ್ನಮ್ಮ ಹೆಣ್ಣು, ಇಂದಿನ ನಿರ್ಮಲಾ ಸೀತಾರಾಮ್ ಹೆಣ್ಣು. ಅಂದಿನ ಒನಕೆ ಓಬವ್ವ ಹೆಣ್ಣು, ಇಂದಿನ ಸಾಲುಮರದ ತಿಮ್ಮಕ್ಕ ಹೆಣ್ಣು. ಗಂಡು ಬಂದಿತಾದರೂ ಎಲ್ಲಿಂದ ಎಂಬುದ ಆಧುನಿಕ ವಚನದಂತೆ ಹೆಣ್ಣು ಪ್ರತಿಯೊಂದು ರಂಗದಲ್ಲೂ ತನ್ನ ಛಾಯೆಯನ್ನು ಮೂಡಿಸಿದ್ದಾಳೆ. ಹೆಣ್ಣೆಂದು ಕಲಿತರೆ ಶಾಲೆಯೆಂದು ತೆರೆದಂತೆ ಹೆಣ್ಣು ಸಂಸಾರದ ಕಣ್ಣು. ನೀನು ಹೋಗಪ್ಪ ಎಲ್ಲೂ ಹೋಗು 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 ಹೋಗಪ್ಪ ಅಲ್ಲಿ ಹೋಗು. ಈ ಕಾರ್ಯಕ್ರಮ ಮಾಡ್ಲಿಕ್ಕ ರಂಗಪ್ಪ, ಆಮೇಲೆ ಕಾಂಟ್ಯಾಕ್ಟ್ ಎಲ್ಲ ಗ್ರೂಪ್ ಫೋಟೋ ತಗೊಂಡು ಬರ್ರಿ, ದಯಮಾಡಿ ಎಲ್ಲರೂ ಬರ್ರಿ.